ಶ್ರೀರಾಮ ಸಮರ್ಥ. ಪತ್ರ 15. ಆನಂದ ಸಾಗರರೆಂದರೆ ಶ್ರೀ ಮಹಾರಾಜರ ಬಲಗೈಯಾಗಿದ್ದರು. ಇದು ಅವರ ಚಿರಂಜೀವಿ ಬಾಬುರಾವ್ ಅವರಿಗೆ ಶ್ರೀ ಮಹಾರಾಜರು ಬರೆದ ಪತ್ರವಾಗಿರುತ್ತದೆ. ಸತ್ಪುರುಷರ ಹೊಟ್ಟೆಯಲ್ಲಿ ಹುಟ್ಟಿ ಬರುವುದೆಂದರೆ ದೊಡ್ಡ ಜವಾಬ್ದಾರಿಯಾಗಿರುತ್ತದೆ. ಅದನ್ನು ಹೇಗೆ ನಿರ್ವಹಿಸಬೇಕೆಂಬುದನ್ನು ಇಲ್ಲಿ ಹೇಳಲಾಗಿದೆ. ಶ್ರೀರಾಮಭಕ್ತಿ ಪರಾಯಣ ಬಾಬುರಾವ್ ಅವರಿಗೆ ಆಶೀರ್ವಾದ. ನಿಮ್ಮ ಪತ್ರ ತಲುಪಿತು ಹಾಗೂ ವಿಷಯ ತಿಳಿಯಿತು. ಮಂದಿರ ಹಾಗೂ ಅದರ ವ್ಯವಸ್ಥೆ ಸರಿಯಾಗಿ ನಡೆದಿರುವುದನ್ನು ಕೇಳಿ ಸಂತೋಷವಾಯಿತು. ದೃಶ್ಯದಲ್ಲಿ ಸುಖವೆಂದು ತಿಳಿದವನಿಗೆ ಸಮಾಧಾನ ಸಿಗುವುದಿಲ್ಲ. ಅದರಲ್ಲಿ ಅವನಿಗೆ ದೃಶ್ಯಾತೀತವಾಗಿಟ್ಟುಕೊಳ್ಳಬೇಕು. ನಮ್ಮ ಮನಸ್ಸನ್ನು ಸ್ಥಿರ ಅಂದರೆ ಅಲ್ಲಿಯೇ ಪ್ರಾಪ್ತವಾಗುವನು ರಘುವೀರ. ಎಲ್ಲರನ್ನೂ ಇಡಬೇಕು ಸಮಾಧಾನದಲ್ಲಿ. ಇದೇ ಮುಖ್ಯ ಸಾಧನೆ. ಎಲ್ಲದರಲ್ಲಿ ಯಾರ ಮನಸ್ಸಿಗೂ ಮಾಡಬಾರದು ಆಘಾತ. ಈ ನಿಯಮವನ್ನು ಪಾಲಿಸಬೇಕು ನೀವು. ವ್ಯವಸ್ಥಿತ ನೋಡಬೇಕು ತಂದೆಯ ಕೀರ್ತಿಯನ್ನು, ಬೆಳೆಸಿಕೊಳ್ಳಬೇಕು ಭಗವಂತನ ಭಕ್ತಿಯನ್ನು. ಅವರು ಏನು ಏನು ಮಾಡಿದರೂ ಅದೆಲ್ಲ ರಾಮನ ಹೊರತಾಗಿ ಬೇರೆ ಏನೂ ಇರಲಿಲ್ಲ. ಅವರು ಮಾಡಿಕೊಂಡರೋ ಯಾರನ್ನು ಹತ್ತಿರ, ನಾವು ಮಾಡಬಾರದು ಅವರನ್ನು ದೂರ. ಜಗತ್ತಿನಲ್ಲಿ ಉತ್ತಮವಾಗಿ ಕಾಣುವುದೆಲ್ಲ ನಿಶ್ಚಿತವಾಗಿ ಸತ್ಯವಲ್ಲ. ಅದೆಲ್ಲ ಮೇಲಿನಿಂದ ಮಧುರ ಮಾತನಾಡುವವರ, ಹೊಟ್ಟೆಯಲ್ಲಿ ವಿಷವಿಟ್ಟುಕೊಂಡವರ ಸಹವಾಸ ಮಾಡಬಾರದು ಎಂದಿಗೂ ಅವರ. ಯಾರು ರಾಮಾರ್ಪಣ ಮಾಡಿದರೋ ದೇಹವನ್ನು ನಾವು ಬಿಡಬಾರದು ಅವರ ಸಹವಾಸವನ್ನು. ಗುರುವಾಜ್ಞೆ ಪ್ರಮಾಣವೆಂದರಿಯಬೇಕು. ಇದಕ್ಕಿಂತ ಬೇರೆ ಸಾಧನೆ ಇಲ್ಲವೆಂದು ತಿಳಿಯಬೇಕು. ವಾರ್ಧಕ್ಯ ಬಂದಿತು, ಶರೀರ ಕ್ಷೀಣವಾಯಿತು, ಆದರೂ ನಮ್ಮ ಅಭಿಮಾನ ಹಾಗೇ ಉಳಿಯಿತು. ಅದನ್ನು ದೂರ ಬಿಡುವುದಕ್ಕೆ ನಮ್ಮ ಹಾನಿ ಆಯಿತೆಂದು ತಿಳಿಯುತ್ತೇವೆ. ಅಷ್ಟಕ್ಕೆ ನಿಮಗೆ ಹೇಳುತ್ತೇನೆ ಒಂದು ಹಿತವನ್ನು. ದೃಶ್ಯದಲ್ಲಿಡಬೇಡಿರಿ ನಿಮ್ಮ ಚಿತ್ತವನ್ನು. ರಾಮಸೇವೆಗಾಗಿರುವ ಪ್ರಾಣವನ್ನು ರಕ್ಷಿಸಿಕೊಳ್ಳಬೇಕು ಸರಿಯಾಗಿ ಅದನ್ನು. ಈ ಜಗತ್ತಿನಲ್ಲಿಯ ಮಾನ ಅಪಮಾನಗಳು ಅವೇ ನಮ್ಮ ಘಾತಕ್ಕೆ ಮೂಲ ಕಾರಣಗಳು. ಆಗ ಮಾಡಬೇಕು ನಾವು ಸಾಧನ. ವೃತ್ತಿಯನ್ನು ಇಟ್ಟುಕೊಂಡು ಅಂತರ್ಮುಖ ಪರಿಪೂರ್ಣ. ಕೇಳಬೇಕು ಎಲ್ಲರ ಮಾತನ್ನು, ಆದರೂ ಬಿಟ್ಟು ಬಿಡಬಾರದು ಉಪಾಸನೆಯನ್ನು. ಸತ್ಕರ್ಮದಲ್ಲಿ ವಿಘ್ನ ಬಹಳವೆನ್ನುತ್ತಾರೆ. ಅನೀತಿ ಅನಾಚಾರ ಅಘೋರ ಮಾಡುತ್ತಾರೆ. ನೋಡಿಕೊಂಡು ಮಾಡಬೇಕು ಸಹವಾಸ. ಕೇವಲ ಹೊರಗಿನ ಭಾಷಣದ ಮೇಲೆ ಮರುಳಾಗಬಾರದು ವಿಶೇಷ. ಗುರುತಿಸಬೇಕು ಜಗತ್ತಿನ ಅಂತಃಕರಣ. ಅದರಂತೆ ನಾವು ನಡೆಯಬೇಕು ನಿಧಾನ. ಎಲ್ಲ ಚಿಕ್ಕ ದೊಡ್ಡ ಜನರಿಗೆ ಆಶೀರ್ವಾದ. ಎಲ್ಲರಿಗೂ ಪತ್ರ ಓದಿ ತೋರಿಸಬೇಕು. ತಿಳಿಯಿರಿ ಆಶೀರ್ವಾದ. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.